ಡಿಫ್ರೆಂಟ್ ಹಾಗೂ ಹೆಲ್ದಿಯಾಗಿರುವಂಥ ಸ್ಪಿನಾಚ್ ಅವಕಾಡೋ ಪಾಸ್ತಾನ ಇವತ್ತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಸ್ವಲ್ಪ ಸಾಲ್ಟು ಮತ್ತು ಆಯಿಲ್ ಹಾಕಿ ಪಾಸ್ತಾನ ಕುದಿಸಿಟ್ಕೋಬೇಕು. ಹಂಗೆ ನಾನು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿನಿ. ಒಗ್ಗರಣೆಗೆ ಭಾಳಷ್ಟು ಸ್ಪಿನಾಚು, ಆನಿಯನ್ನು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟೊಮ್ಯಾಟೊನ ಇಟ್ಕೊಂಡಿನಿ. ಕಾದಿರುವಂಥ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಟ್ ಮಾಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಅರಿಶಿನ ಪೌಡ್ರು, ಹಂಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಗ್ರೀನ್ ಚಿಲ್ಲಿ, ಟೊಮ್ಯಾಟೊ ಹಾಕಿ ಕೈ ಆಡಿಸಿ ನಂತರ ಚಿಲ್ಲಿ ಪೌಡರು ಮತ್ತು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಸ್ಪಿನಾಚನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಆ ಹಬೆಯಲ್ಲೇ ಆ ಸ್ಪಿನಾಚು ಮೆತ್ತಗಾಗುತ್ತೆ. ಮೇಲೆ ನಾನು ಸ್ವಲ್ಪ ಕಾರ್ನ್ ಹಾಕ್ಕೊಂಡಿನಿ. ಫುಲ್ ತಣ್ಣಗಾದ್ಮೇಲೆ ಆರಿಗ್ಯಾನೋ ಹಾಗೂ ಪಾಸ್ಲಿ ಫ್ಲೇಕ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೇನ್ ಈ ಪಾಸ್ತಾದ ಸ್ಪೆಷಾಲಿಟಿನೇ ಈ ಅವಕಾಡೋ ಮತ್ತು ಲೈಮ್ ಮಿಕ್ಸು. ಇದು ಅಮೇರಿಕಾದಲ್ಲಿರೋರೇ ಆದರೆ ಕಾಸ್ಕೋದಲ್ಲಿ ಸಿಗುವಂಥ ಒಂದು ರೆಡಿ ಪಾಸ್ತಾ ಸಾಸು. ಅವಕಾಡೋ, ಲೈಮು ಮತ್ತು ಆಲಿವ್ ಆಯಿಲು ಇದೆ ಇದರಲ್ಲಿ. ಚೆನ್ನಾಗಿದೆ ಇಂಗ್ರೀಡಿಯೆಂಟ್ಸು, ಆಮೇಲೆ ಫುಲ್ ಆರ್ಗ್ಯಾನಿಕ್ ಆಗಿದೆ. ಇದು ಹಾಕೋದ್ರಿಂದ ಪಾಸ್ತಾ ಚೆನ್ನಾಗಿ ಕ್ರೀಮಿಯಾಗಿ ಟೆಕ್ಸ್ಚರ್ ಬರುತ್ತೆ. ಸಾಸ್ ಇಲ್ಲ ಅಂದ್ರೂ ಕೂಡ ನಾವು ಅವಕಾಡೋ, ಸ್ವಲ್ಪ ನಿಂಬೆ ರಸ ಮತ್ತು ಆಲಿವ್ ಆಯಿಲ್ ಹಾಕಿ ಬ್ಲೆಂಡರು ಎಲ್ಲ ಮಿಕ್ಸರಿಗೆ ಹಾಕಿ ಆ ಒಂದು ಪೇಸ್ಟನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಲೈಕ್ ಆದರೆ ಸ್ಪ್ರಿಂಗ್ ಆನಿಯನ್ ಮೇಲೆ ಹಾಕ್ಕೊಳ್ಳಿ. ಕ್ರೀಮಿಯಾಗಿರುವಂಥ, ಹೆಲ್ದಿಯಾಗಿರುವಂಥ, ಟೇಸ್ಟಿಯಾಗಿರುವಂಥ ಪಾಸ್ತಾ ರೆಡಿ ಆಯಿತು.